ನಾಲ್ಕು
ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಬೆಳೆಸಿಕೊಂಡಂತಹ ವರ, ವಿಧಿಯ ಪಟ್ಟಂತಹ ಅವರಿಗೆ ಯಾವುದೇ ಒಂದು ಶುಚಿಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥೈಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದುಗಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗಿನ ಅವತರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದ ಇದೇ ತಾನೇ ಕದಂಬಾವನ ಅಕ್ಷರಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿನೇನು ನಾನು ಚೆನ್ನಾಗಿ ಅರಿತೆ. ಭೇಟಿಯಾಡುವುದಕ್ಕೋ ಅಲ್ಲ ವಿಹರಿಸುವುದಕ್ಕೋ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವನ್ನು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿ ಎಳೆಯ ಬಿಟ್ಟಿದೆ ಕನ್ನಡದ ವಿಜಾಲೆ ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ನಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತದ್ಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಬಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾಮದ ಗಾಯನವನ್ನು ಮಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿಜವಾಕರ ತೇಜಸ್ಸಿನಿಂದ ಬೆಂಬಲಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸೂರ್ಯ ಕುಡಿದ ಕಪ್ಪಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಗೈದವನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲನ್ನು ಏರಿ ಖಳರ ನಿರೀಕ್ಷೆ